ತಿಪಟೂರಿನಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಗಟ್ಟಿ. ಈಗ ಚುನಾವಣೆ ನಡೆದರೂ 150 ಸೀಟು ಗೆಲ್ಲುತ್ತೇವೆ. ಕೆಟಿ ಶಾಂತಕುಮಾರ್ ಹೇಳಿಕೆ. ತಿಪಟೂರಿನ ರಾಜಕೀಯ ವಾತಾವರಣದಲ್ಲಿ ಹೊಸ ಚೈತನ್ಯ ಮೂಡಿದೆ. ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಅವರು ಪಕ್ಷದ ಸಭೆಯಲ್ಲಿ ಮಾತನಾಡಿ, ಜನತೆ ಸರ್ಕಾರದ ಸುಳ್ಳು ಗ್ಯಾರಂಟಿಯಿಂದ ಬೇಸತ್ತಿದ್ದಾರೆ. ಈಗ ಚುನಾವಣೆ ನಡೆದರೂ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟದಿಂದ 150 ಸೀಟುಗಳು ಗೆಲ್ಲುತ್ತದೆ ಎಂದರು. ಮೈತ್ರಿ ಮುಂದಿನ ಎಲ್ಲ ಚುನಾವಣೆಗಳಲ್ಲಿಯೂ ಮುಂದುವರಿಯಲಿದೆ ಎಂದು ಹೇಳಿದರು. ನಿಖಿಲ್ ಕುಮಾರಸ್ವಾಮಿ ನವೆಂಬರ್ನಲ್ಲಿ ತಿಪಟೂರಿಗೆ ಆಗಮಿಸುವವರು ಎಂಬ ಮಾಹಿತಿ ನೀಡಿದ್ದಾರೆ. ಕೆಲವಾಗಿ ಕೆಲವಾರು ಸಂದರ್ಭದಲ್ಲಿ ನಾವು ಹೋರಾಟಕ್ಕೆ ಬರ್ತಾನೆ ಇರ್ಬೋದು. ಅದು ಬೇರೆ ವಿಚಾರಗಳಲ್ಲೆಲ್ಲ ಮೈತ್ರಿ ಕಂಟಿನ್ಯೂ ಆಗಿದ್ದೀವಿ. ಮೈತ್ರಿ ಯಾವಾಗಲೂ ಇರುತ್ತೆ. ಎಫ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಕೌನ್ಸಿಲ್ ಎಲೆಕ್ಷನ್ ಇರ್ಬೋದು, ಮುಂದಿನ MLA ಎಲೆಕ್ಷನ್ ಇರ್ಬೋದು. ಯಾವಾಗಲೂ ಕುಮಾರಸ್ವಾಮಿ ಅವರೇ, ಈಗಾಗಲೇ ನಮ್ಮ ದೇವೇಗೌಡರು ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ದೃಢಪಡಿಸಿದ್ದಾರೆ. ಮೋದಿಯವರೊಂದಿಗೆ ನಾವು ಸದಾ ಇರ್ತೀವಿ. ನಮ್ಮ ರಾಷ್ಟ್ರದ ಕಾಂಗ್ರೆಸ್ ಅನಿವಾರ್ಯತೆ ಇದೆ. ಹಾಗೆ ಯಾವಾಗಲೂ ಮೈತ್ರಿ ಅಂತ ಹೇಳಿದರೆ ನಾವು ಅವರ ಏನು ತೀರ್ಮಾನ ಅಂತ ನಾವು ಸಾಮಾನ್ಯ ಸಮಿತಿ ಬಿಡುಗಡೆ ಮಾಡ್ತೀನಿ ಅಂತ ಅದನ್ನು ಮೀಟಿಂಗ್ ಮಾಡಿದ್ದಾರೆ. ಈಗ ಮುಂದಿನ ಡೆಪ್ಯೂಟಿಗೆ ಮೈತ್ರಿಯಿಂದ ಉಪರಾಷ್ಟ್ರ ಹೆಂಗೆ ಮಾಡಿದ್ದೀರಿ? ನಾವು ಈಗಾಗಲೇ ಅದ್ರ ಬಗ್ಗೆ ಸಂಘಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಜನ ಬೇಸತ್ತು ಹೋಗಿದ್ದಾರೆ. ಈ ಒಂದು ಕೆಟ್ಟ ಸರ್ಕಾರ ಮತ್ತು ಮೈಸೂರಿನ ದುರಾಡಳಿತ ಇವೆಲ್ಲ ನೋಡಿದ್ದಾರೆ. ಇವತ್ತು ಹೋರಾಟ ಎಷ್ಟು ಅವ್ಯವಸ್ಥೆ ಆಗಿದೆ. ಏನೋ ಓಡಾಡಬೇಕಾದ ಕಾರಣ 2 ಗಂಟೆ ರೋಡಲ್ಲೇ ಕೂರ್ತಿದ್ದಾರೆ. ಹಾಗಾಗಿ ಜನತೆಗೆ ಇವತ್ತು ಬೇಸತ್ತಿದ್ದಾರೆ. ಹಾಗಾಗಿ ಇವತ್ತು ಅವರೇ ಇವತ್ತು ಚುನಾವಣೆ ರಾಜ್ಯದ ಏನೊಂದು ಆಂಟಿ ಇನ್ಕಮೆನ್ಸಿ ಜನ ದುರಾಡಳಿತ ವಿರುದ್ಧ ದಂಗೆ ಎದ್ದಿದ್ದಾರೆ. ಚುನಾವಣೆಗೆ ಹೋದರೆ ಎಲ್ಲೋ ಸೋಲಿದೆ ಅಂತ ಗೊತ್ತಾಗಿಯೇ ಅವ್ರು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ನಾವು ನಮ್ಮ ತಾಲೂಕಲ್ಲಿ ಮೈತ್ರಿ ಬಗ್ಗೆ ಸೀಟಿಗೆ ಮತ್ತು ಗ್ರಾಮ ಪಂಚಾಯತ್ಗೆ ಶುರು ಮಾಡಿದ್ದೀವಿ. ಒಳ್ಳೆ ಕ್ಯಾಂಡಿಡೇಟ್ ಆಯ್ಕೆ ಮಾಡಿ ನಾವೆಲ್ಲೋ 5 ಗೆಲ್ಲೋದಕ್ಕೆ ಸರ್ ನವಂಬರ್ ಕ್ರಾಂತಿ ಅಂತ ಹೇಳ್ತಿದ್ದಾರೆ. ನವಂಬರ್ ಕ್ರಾಂತಿ ಏನು ಮಾಡ್ತಾರೆ? ಎಲ್ಲ ಅವ್ರ ಕ್ರಾಂತಿ ಅವ್ರು ಬೆಳೆಸ್ಕೊಬೇಕು. ಅವರವರಲ್ಲೇ ಅಭಿವೃದ್ಧಿ ಮತ್ತು ಬರೀ ಕ್ರಾಂತಿಗಳೇ ನಡೀತಾ ಇದ್ದಾರೆ. ಸೆಪ್ಟೆಂಬರ್ ಆಯಿತು, ನವಂಬರ್ ಕ್ರಾಂತಿಗಳು ನಡೀತಾ ಇದ್ದಾವೆ. ಅವ್ರ ಕ್ರಾಂತಿ ಅವ್ರು ಮಾಡ್ಕೋಬೇಕು. ಅಧಿಕಾರದ ಇವತ್ತು ಜನರಿಗೆ ಅಧಿಕಾರ ಕೊಡಬಿಟ್ಟು ಬರೀ ಕ್ರಾಂತಿಗಳೇ ನಡೀತಾ ಇದ್ದಾವೆ. ಹಾಗಾಗಿ ಬರೀ ಗ್ಯಾರಂಟಿಗಳೇ ಇದ್ದು ಇವತ್ತು ಆಶಾಸ್ಪತ್ರೆಗಳು ಇಟ್ಕೊಂಡು ಸುಳ್ಳಾಗಿದ್ದಾವೆ, ಹುಸಿ ಭರವಸೆಗಳಾಗಿದ್ದಾವೆ. ಜನ ಬೇಸತ್ತಿದ್ದಾರೆ. ಹಾಗಾಗಿ ಇವತ್ತು ನವಂಬರ್ ಕ್ರಾಂತಿ ಆದರೆ ಜನ ಇವತ್ತು ಚುನಾವಣೆ ಈಗ ನಡೆದ್ರು ಈಗಾಗಲೇ ಹಲವಾರು ಸಮೀಕ್ಷೆ ಬಂದಿದೆ. ಕಾಂಗ್ರೆಸ್ಸು 50 ದಾಟೋದ್ರಿಂದ ಇವತ್ತು BJP 150 ಕ್ರಾಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದು ಸಾನಾಗಿ ಸರ್ಕಾರ ಬಿದ್ದರೆ ಜನ ಇವತ್ತು ಅಪೇಕ್ಷೆ ಪಡ್ತಾ ಇದ್ದಾರೆ. ಸರ್ಕಾರ ಜನಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಬಂದಾಗ ಆಪೋಸಿಷನ್ ಆಗಿರೋ ಸರ್ಕಾರ ಏನು ಬೇಕಾದ್ರೂ ಚುನಾವಣೆ ಜನಗಳು ಅಪೇಕ್ಷೆ ಪಟ್ಟರೆ ಜನ ಏನು ತೀರ್ಮಾನ ಮಾಡ್ತಾರೆ ಒಟ್ಟು ನ್ಯಾಯ ದೊರಕಿಸ್ಕೊಡ್ಬೇಕು. ಬೇಸತ್ತು ಹೋಗಿದ್ದರೆ ನ್ಯಾಯ ದೊರಕಿಸ್ಕೊಳ್ಳೋದಕ್ಕೆ ಮೈತ್ರಿ ಸರ್ಕಾರ ಅಧಿಕಾರ ಹಿಡಿಯಿತು ಅಥವಾ ಚುನಾವಣೆ ಮಾಡಿತ್ತು. ಅವತ್ತಿನ ಸಂದರ್ಭ ಜನ ಏನು ಅಪೇಕ್ಷೆ ಪಡ್ತಾರೆ ಜನರ ಪರವಾಗಿ ಬದ್ಧವಾಗಿರ್ತಾರೆ. ಕುಮಾರಣ್ಣ ಅವರು ಕೇಂದ್ರದಲ್ಲಿ ಹುಷಾರಿಲ್ಲ ಅಂತ ಹೇಳ್ತಿದ್ರು. ಈಗ ರಾಜ್ಯಕ್ಕೆ ತಿರ್ಗಾ ಬಂದಿದ್ದಾರೆ. ಈಗ ಸ್ಥಳೀಯವಾಗಿ ಏನು ಹೇಳಿದೆ ಸರ್? ಈಗ ಜನಗಳಿಗೆ ಒಂದು ಉತ್ಸಾಹ ಬಂದಿದೆ. ಕುಮಾರಣ್ಣವರು ಇವತ್ತು ದೇವರ ದಯದಿಂದ ಆರೋಗ್ಯ, ಜನಗಳ ಅಪೇಕ್ಷೆಯಿಂದ, ಜನಗಳ ಪ್ರಾರ್ಥನೆಯಿಂದ ಇವತ್ತು ಗಟ್ಟಿಗೊಳಿಸೋದಕ್ಕೆ ಮೈತ್ರಿ ಗಟ್ಟಿಗೊಳಿಸಬೇಕು ಅಂದರೆ ಕುಮಾರಣ್ಣರ ಆರೋಗ್ಯ ಇರಬೇಕು ಅಂತ ಇತ್ತು. ಹಾಗಾಗಿ ಆರೋಗ್ಯವಾಗಿ ಬಂದಿದ್ದಾರೆ. ಈಗ ಮೈತ್ರಿ ಗಟ್ಟಿಯಾಗುತ್ತೆ, ಸರ್ಕಾರನೂ ಬರುತ್ತೆ. ಮುಂದಿನ 5 ವರ್ಷ ಸುಭದ್ರ ಸರ್ಕಾರ ಜನರ ಕನಸನ್ನು ನನಸು ಮಾಡೋದಕ್ಕೆ ಸದಾ ಇರುತ್ತೆ. ಸರ್ ರಾಜ್ಯ ಪ್ರವಾಸ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹೆಂಗೆ ಕಿತ್ತೂರು ಬರ್ತಾರಾ? ಈ ಕಡೆ ಬೇರೆ ಕಡೆ ಎಲ್ಲ ಕಿತ್ತೂರು ಬರ್ತಾರೆ, ಎಲ್ಲ ಕಡೆನೂ ಬರ್ತಾರೆ.